ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಎಣ್ಣೆ ಮಾರುತಿ ದೇವಸ್ಥಾನ ಅಂತ. ಬನ್ನಿ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎಲ್ಲರೂ ರೆಡಿ ಆಗಿಬಿಟ್ಟು ಬೇಗ ಸಾಗರದ ಸ್ಪೆಷಲ್ ಇಡ್ಲಿನ ಟೇಸ್ಟ್ ಮಾಡೋದಕ್ಕಂತ ಸಾಗರದಲ್ಲಿರುವಂಥ ಒಂದು ಫೇಮಸ್ ಹೋಟೆಲ್ಗಂತ ಫಸ್ಟ್ ಬಂದ್ವಿ. ಅಲ್ಲಿ ನಮ್ಮ ಚಿಂಚಾಂಗ್ ಮ್ಯಾಟಿಂಗ್ ಸ್ಟಾರ್ ಇವತ್ತು ಸಾಗರದಲ್ಲಿ ಡೇ 1 ಆಗಿದೆ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡೋದಕ್ಕಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸಾಗರದಲ್ಲಿ ನನಗೆ ಸ್ಪೆಸಿಫಿಕ್ಕಾಗಿ ಇಷ್ಟ ಆಗೋದು ಅಂದರೆ ಆ ಗ್ರೀನರೀಸ್ ಮತ್ತು ಆ ವೆದರು. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಸಿರ್ಸಿ ಮಾರಿಕಾಂಬ ದೇವಸ್ಥಾನದಲ್ಲಿದ್ದೀವಿ. ಅಲ್ಲಿದೆ ಸಾಗರದಲ್ಲಿ ನಾವು ಬಂದಿರೋ ಫಸ್ಟ್ ಟೆಂಪಲ್ ಇದು. ಒಳಗಡೆ ವಿಡಿಯೋ ಹಲೋ ಇಲ್ಲ, ಸೊ ನಾನು ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಔಟ್ಸೈಡ್ ಟೆಂಪಲ್ನ ತೋರಿಸ್ತೀನಿ. ಎಲ್ಲ ಮುಗೀತು. ದೇವಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನಮಗೆ ಪರಿಚಯ ಇರೋರು ಇದ್ರು ಅಲ್ಲಿ, ಸೊ ನಮಗೆ ಬೇಗ ದರ್ಶನ ಆಯಿತು. ಪ್ರಸಾದ ಎಲ್ಲ ಸಿಕ್ತು. ದೇವಸ್ಥಾನ ಎಲ್ಲ ಫುಲ್ಲು ನೋಡಿಕೊಂಡು ಇವಾಗ ಹೋಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ಇದು ಸಿರ್ಸಿ ಮಾರಿಕಾಂಬದು ಕೋಣ. ಇದು ಜಾತ್ರೆಯಲ್ಲಿ ಪ್ರಾಣಿಗಳು ಬಲಿ ಕೊಡಬಾರ್ದು ಅಂತ ಈ ಕೋಣಕ್ಕೆ ಬಂದು ಡ್ರಾಪ್ ರಕ್ತ ತಗೊಂಡು ಆಚರಣೆ ಮಾಡ್ತಾರೆ ಅವರು. ಮಾರಿಕಾಂಬ ದೇವಿ ದೇವಸ್ಥಾನದ ಆಪೋಸಿಟಲ್ಲೇ ಒಂದು ಶಿವನ್ ಟೆಂಪಲ್ ಇದೆ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ನೋಡಿ. ಸ್ಟೋರೀಸ್ ಎಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ. ನಾವು ಜಸ್ಟ್ ವ್ಯೂಸ್ ನೋಡಿದ್ರೆ ನಮ್ಮ ಹಿಂದೆ ಇರೋ ಸ್ಟೋರಿ ಎಲ್ಲ ಗೊತ್ತಾಗುತ್ತೆ. ಶಿವನ ದೇವಸ್ಥಾನದಲ್ಲೆಲ್ಲ ದರ್ಶನ ಚೆನ್ನಾಗಾಯಿತು. ಇಲ್ಲಿ ಮಾರಿಕಾಂಬ ದೇವಿ ದೇವಸ್ಥಾನದಲ್ಲೂ ದರ್ಶನ ಆಯಿತು. ನೆಕ್ಸ್ಟ್ ಇಲ್ಲಿ ಮಾರುತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗೈತೆ, ನಂಗೆ ಸಕ್ಕತ್ ಇಷ್ಟ ಆಯಿತು. ಆ ಪೇಂಟ್ ಎಲ್ಲ ಸಕ್ಕತ್ತಾಗಿ ಮಾಡೋರು, ಕೆತ್ತನೆ ಎಲ್ಲ ಸಕ್ಕತ್ತಾಗೈತೆ. ಒಳಗೆ ಹೋಗ್ಬೋದಾ? ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತೂ ಗಂಟೆ ಹೊಡಿಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಬರ್ಬೇಕಾದ್ರೆ ಮಾತ್ರ ಹೊಡಿಬೇಕು. ಮಹಾಗಣಪತಿ ದೇವಸ್ಥಾನ. ಮಾರಿಕಾಂಬ ದೇವಸ್ಥಾನದ ಆಪೋಸಿಟಲ್ಲಿ ಒಂದು 3ರಿಂದ 4 ದೇವಸ್ಥಾನ ಇದೆ. ಅದರಲ್ಲಿ ಇದು ನಾವು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಇದು ಎಣ್ಣೆ ಮಾರುತಿ ದೇವಸ್ಥಾನ ಅಂತ. ಮಾರುತಿ ಅಂದರೆ ಆಂಜನೇಯ. ಅದು ಫುಲ್ ಅವರು ಎಣ್ಣೆಲೇ ಅಲಂಕಾರ ಮಾಡಿರ್ತಾರೆ ನೋಡಿ. ನೀವೇ ನೋಡ್ಬೋದು, ಎಣ್ಣೆ ಮಾರುತಿ ಅಂತ ಈ ದೇವಸ್ಥಾನ. ಫುಲ್ ಆಂಜನೇಯ
ವಿಗ್ರಹ ಹಾಕಿ ಎಣ್ಣೆಲಿ ಮಾತ್ರ ಅಲಂಕಾರ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನು ಹಾಕಿಲ್ಲ, ಹೂ ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಇದನ್ನ ಎಣ್ಣೆ ಮಾರುತಿ ಅಂತ ಹೇಳೋದು. ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ಹಿಂದೆಯಿಂದ ಹೋಗ್ಬೇಕು, ದೇವ್ರಿಗೆ ಬೆಂಡ್ ಮಾಡಿ ತೋರಿಸಿ ಹೋಗ್ಬಾರ್ದು. ಅಲ್ಲಿರೋ ಮಾರಿಕಾಂಬಾ ದೇವಿ ಮತ್ತೆ ಅದ್ರ ಆಪೋಸಿಟ್ ಇರೋ ಎಲ್ಲ ದೇವಸ್ಥಾನ ನೋಡಿದಾಯ್ತು. ನೆಕ್ಸ್ಟ್ ಸಿಲ್ಸಿ ಪಕ್ಕದಲ್ಲಿರೋ ಸಹಸ್ರಲಿಂಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನದಿಯಲ್ಲೇ ತುಂಬಾ ಲಿಂಗಗಳನ್ನ ಕೆತ್ತನೆ ಮಾಡಿದಾರಂತೆ, ಅದು ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಬನ್ನಿ. ನಾನು ಅನ್ಕೊಂಡೆ ಟ್ರಿಪ್ ಬಂದಿದ್ದೆ ಎಂಜಾಯ್ ಮಾಡೋದಕ್ಕೆ ಅಂತ, ಆಮೇಲೆ ಗೊತ್ತಾಗಿದ್ದು ಮನೇಲಿ ಮಾಡೋ ಥರನೇ ಇಲ್ಲೂ ಗಾಸಿಪ್ ಮಾಡಕ್ ಬಂದಿದ್ದೀವಿ ಅಂತ. ಇಷ್ಟೇ ಫ್ರೆಂಡ್ಸ್, ಎಲ್ಲಿಂದ ಎಲ್ಲಿಗೆ ಹೋದ್ರು ಇಷ್ಟೇ ಗಾಸಿಪ್ ಮಾಡೋದು ಇವರಿಬ್ಬರದ್ದು ಕೆಲಸ. ದೇವಸ್ಥಾನದಿಂದ 15 ಕಿಲೋಮೀಟರ್ ಒಳಗಡೆ ಇರೋ ಸಹಸ್ರಲಿಂಗಕ್ಕೆ ಬಂದಿದ್ದೀವಿ. ನೀವೇ ನೋಡ್ಬೋದು ವ್ಯೂ ಹೇಗಿದೆ ಅಂತ. ನೋಡಿ ಹೇಗಿದೆ. ಇವಾಗ ನಾವಲ್ಲಿ ಕೆಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಬನ್ನಿ ಹೋಗೋಣ. ಎಸ್, ಇವಾಗ ನೀವು ನೋಡ್ಬೋದು ಇದೇ ಸಹಸ್ರಲಿಂಗ. ಅಲ್ಲಿರೋ ಪ್ರತಿಯೊಂದು ಬಂಡೆಕಲ್ಲೂ ಒಂದೊಂದು ಲಿಂಗನ ಅವರು ಕೆತ್ತನೆ ಮಾಡಿದ್ದಾರೆ. ಜೊತೆಗೆ ತುಂಬ ಫಿಶಸ್ ಇದೆ. ಇವಾಗ ನೀರಲ್ಲಿ ಇಳಿದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ಬನ್ನಿ. ಕಚ್ಚಲ್ಲ. ಫಿಶ್ ಹಿಡ್ಬಿಟ್ಟು ನೀವು ನೋಡ್ತಿರ್ಬೋದು, ಇದೇ ಸಹಸ್ರಲಿಂಗ. ಇಲ್ಲಿರೋ ಪ್ರತಿಯೊಂದೂ ಲಿಂಗಗಳಿದೆ. ಮತ್ತೆ ಅಲ್ಲಿ ಬಸವಣ್ಣ ಕೂಡ ಇದೆ, ನೋಡ್ಬೋದು ನೀವು. ಇಲ್ಲಿ ನಿಂತಿದ್ರೆ ಕಾಲು ಫುಲ್ ಮೀನುಗಳೆಲ್ಲ ಬಂದು ಕಚ್ತಾ ಇದಾವೆ. ಫಿಶ್ ಸ್ಪಾ. ಮೊರಾಯ್ಡ್ ಮಾಲ್ಗೆಲ್ಲ ಹೋಗ್ಬಿಟ್ಟು 1,500 ಕೊಡೋ ಬದಲು ಬಂದಿಲ್ಲಿ ಆರಾಮ್ಸೆ ಮಾಡಿಸ್ಕೋಬೋದು. ಫುಲ್ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ, ಚಂದ ಇದೆ. ಕಚ್ಬೇಡ್ರಿ, ನಂಗೆ ಭಯ ಆಯ್ತಿದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ಹ್ಯಾಪಿಯಾಗಿ ನಾವೆಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿದ್ದೀವಿ. ಜೊತೆಗೆ ಮಮ್ಮಿ ನನ್ನ ತಮ್ಮ ಎಲ್ಲ ಖುಷಿಯಾಗಿ ಫಿಶಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಹಿಟ್. ಇವತ್ತು ನಾವು ಯಾಣಾಗೆ ಹೋಗ್ತಾ ಇದ್ದೀವಿ. ಇಲ್ಲಿ 1.5 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ.
ಎಸ್, ಯಾಣದಲ್ಲಿ ನಮಗೆ ಇಲ್ಲಿ ಪ್ಲಾಸ್ಟಿಕ್ ಎಸಿಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ನಾವೇನೋ ಇಲ್ಲಿ ಪ್ಲಾಸ್ಟಿಕ್ ಎಸಿದ್ರೆ ನಮಗೆ 100 ರೂಪೀಸ್ ಫೈನ್ ಕೂಡ ಹಾಕ್ತಾರೆ. ಇದು ಹಾಕಿರೋದು ನಮ್ಮ ಸೇಫ್ಟಿಗೋಸ್ಕರ ಅಲ್ಲದೆ ಪ್ರಾಣಿಗಳಿಗೋಸ್ಕರ ಅಂತ ಹಾಕಿರೋದು. ಸೊ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅವ್ರ ಪ್ಲೇಸಸ್ನಾಗೆ ನಾವು ಬಂದಿರೋದು, ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಒಂದು ರೂಲ್ಸ್ನ ಮಾಡಿದ್ದಾರೆ. ಬನ್ನಿ. ಸ್ಟಾರ್ಟಿಂಗಲ್ಲಿ ತುಂಬ ಜೋಶ್ ಇದೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡಬೇಕು. ಫುಲ್ ಗ್ರೀನರೀಸ್, ಅಲ್ಲಿ ನೋಡು ಗ್ರೀನರಿ, ಇಲ್ಲಿ ನೋಡು ಗ್ರೀನರಿ, ಎಲ್ಲೆಲ್ಲೂ ಗ್ರೀನರೀಸ್ ಇದೆ. ಹಾಯ್ ಗಾಯ್ಸ್, ನಾವೀಗ ಯಾಣ ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ನಾವೀಗ ಗೈಸ್ ಮಾತಾಡೋಕ್ಕಾಗ್ತಾ ಇಲ್ಲ, ಆಲ್ರೆಡಿ ಎಡ ಆಗ್ಬಿಟ್ಟಿದ್ದೀವಿ. ಹಾಯ್ ಗಾಯ್ಸ್, ನಾವಿವಾಗ ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ, ಯಾಣದಲ್ಲಿದ್ದೀವಿ. ಫುಲ್ ಗ್ರೀನರಿ, ಮಸ್ತ್ ಆಗೈತೆ ಜಾಗ. ಲಾಂಗ್ ಟ್ರಕ್ಕಿಂಗು. ಆನ್ ದ ವೇ ಟ್ರಕ್ಕಿಂಗಲ್ಲಿ ಯಾವ ಥರ ಇದೆ ವ್ಯೂ ಅಂತ. ಫೈನಲಿ 1.5 ಕಿಲೋಮೀಟರ್ಸ್ ಟ್ರಕ್ಕಿಂಗಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ಸ್ವರೆಗೂ ಬಂದಿದ್ದೀವಿ. ಇವಾಗ ನೆಕ್ಸ್ಟು ಇಲ್ಲಿಂದ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕು, ರೀಚ್ ಆಗಬೇಕು. ಟಯರ್ಡ್ ಏನಾಗಲ್ಲ, ಹೋಗ್ಬೋದು. ಅದು ಸ್ವಲ್ಪ ಇಲ್ಲಿ ವೇ ಹೇಗಿದೆ ಅಂದರೆ ಸ್ವಲ್ಪ ಹಪ್ಪಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗುತ್ತೆ ಅಷ್ಟೇ, ಬಟ್ ಮ್ಯಾನೇಜಬಲ್, ಹೋಗ್ಬೋದು ಆರಾಮ್ಸೆ. ಸ್ಟೆಪ್ಸ್ ಹತ್ರ ಎಂಟ್ರೆನ್ಸ್ ಅಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಎಲ್ಲರೂ ಬಂದು ಆಶೀರ್ವಾದ ತಗೊಂಡು ಆಮೇಲೆ ಸ್ಟೆಪ್ಸ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಎಸ್, ಫೈನಲಿ ಇವಾಗ ಯಾಣಗೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಆಲ್ಮೋಸ್ಟ್ 4:30 ಆಗಿದೆ. 5:30 ಲಾಸ್ಟ್, ಆಮೇಲೆ ಹಲೋ ಇಲ್ಲ, ಅಲ್ಲಿರೋನೆಲ್ಲ ಕಳಿಸ್ತಾರೆ. ಆನ್ ಟೈಮ್ ರೀಚ್ ಆಗಿದ್ದೀವಿ. ಬೇಗ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು. ಬಂತದು ಅಲ್ಲೊಂದು ಯಾಣ ಕೇವ್ ಒಳಗಡೆ ಕೂಡ ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಅದನ್ನ ನಾವು ಹತ್ಕೊತ ಹೋದರೆ ಫುಲ್ ಅಲ್ಲಿ ಡಾರ್ಕ್ ಆಗಿರುತ್ತೆ. ಮತ್ತು ಅಲ್ಲಿ ಏನಾದ್ರು ಇನ್ ಕೇಸ್ ನಾವೇನಾದ್ರು ಒಬ್ಬರೇ ಏನಾದ್ರು ಒಳಗಡೆ ಹೋದರೆ ಅಲ್ಲಿ ತುಂಬಾ ಭಯ ಆಗುತ್ತೆ. ಜೊತೆಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ. ಕೇವ್ ಒಳಗಡೆ ಎಷ್ಟು ಡಾರ್ಕ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ, ಫುಲ್ ಡಾರ್ಕ್ ಆಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಬೆಳಕು ಕೂಡ ಇರಲ್ಲ. ಅಲ್ಲಿ ಕಾಣಿಸ್ತಿರೋ ಬೆಳಕೆಲ್ಲ ಬಂದು ಅದು ಮೇಲೆಯಿಂದ ಸ್ಕೈಯಿಂದ ಬೀಳ್ತಿರೋ ಅಂಥ ಬೆಳಕು ಅಷ್ಟೇ ಅದು.
ಇನ್ ಕೇಸ್ ಏನಾದ್ರು ನಾವೇನಾದ್ರು ಒಬ್ಬರೇ ಹೋಗ್ತೀವಿ ಒಳಗಡೆ ಅಂದರೆ ತುಂಬಾ ಭಯ ಆಗುತ್ತೆ. ಇದು ನನ್ನ ಕಂಪ್ಲೀಟ್ ಡೇ ವ್ಲಾಗ್ ಆಗಿದೆ. ಈ ಒನ್ ಡೇ ನಾನು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದ್ರು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನ ನೋಡಬೇಕಂದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.